ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತರ ಅಮೂಲ್ಯವಾದ ನಾಮದಲ್ಲಿ ನನ್ನ ಹೃದಯಪೂರ್ವಕ ವಂದನೆ ಸಲ್ಲಿಸಲಿದ್ದೇನೆ. ತಾವೆಲ್ಲ ವಿಷಯದ ಕೂತಿಕೊಂಡು ದೇವರನ್ನು ಮಾತಾಡುವ ಮಾತುಗಳನ್ನು ಕೇಳಬೇಕಂತ ಹೇಳಿ ತಾವೆಲ್ಲ ಕೇಳಿಕೊಳ್ಳುತ್ತಲಿದ್ದೇನೆ. ಇವತ್ತು ದಿವಸದಲ್ಲಿ ನಮ್ಮ ಜೊತೆಯಲ್ಲಿ ದೇವರು ಏನ್ ಮಾತಾಡುತ್ತಾ ಇದ್ದಾರೆ ನೋಡಿಕೊಳ್ಳೋಣ. ದೇವರು ಮಾತಾಡುತ್ತಾ ಇದ್ದಾರೆ, ಯೇಸುವಿನ ಪಾದದ ಬಳಿಯಲ್ಲಿ ಕೂತು ಕೇಳುವುದಕ್ಕೆ ಏನು ಬೇಕಾಗುತ್ತದೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ಮೊಟ್ಟ ಮೊದಲನೇದು ಅಂಗೀಕಾರ ಬೇಕಾಗಿದೆ. ದೇವರ ವಾಕ್ಯದಲ್ಲಿ ಹೇಳುವಂತ ಮಾತೇನಂತಂದ್ರೆ, ಲೂಕನ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನ. ಒಂದು ವಚನವನ್ನು ನಾವು ಓದಿಕೊಳ್ಳೋಣ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ಇಲ್ಲಿ ದೇವರು ಹೇಳುವಂತ ಮಾತು ಏನಂತಂದರೆ, ಇಲ್ಲಿ ಯೇಸು ಸ್ವಾಮಿ ಅವರು ಒಂದು ಊರಲ್ಲಿ ಸುವಾರ್ತೆಯನ್ನು ಸಾರಿ ಅವರು ಪ್ರಯಾಣ ಮಾಡುತ್ತಾ ಹೋಗುತ್ತಿದ್ದರು. ಹೋಗುವಂತ ಸಮಯದಲ್ಲಿ ಮಾರ್ತಾ ಯೇಸು ಸ್ವಾಮಿಯವರು ನೋಡಿ ಕರಿತಾ ಇದ್ದಾಳೆ, ಅಪ್ಪ, ತಂದೆಯೇ, ಏಸಪ್ಪ, ನಮ್ಮ ಮನೆಗೆ ನೀವು ಬನ್ನಿರಿ ಅಂತ ಹೇಳಿ ಕರೆದಾಗ, ಅವಾಗ ಯೇಸು ಸ್ವಾಮಿಯವರು ಮಾರ್ತಮ್ಮ ಮನೆಗೆ ಬಂದಿದ್ದಾರೆ. ಬಂದು ಅವ್ರ ಮನೆಯಲ್ಲಿ ಕೂತುಕೊಂಡಾಗ ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ಅವ್ರು ಕೂತಿದಾಗ ಅಲ್ಲಿ ತನ್ನ ಮಾರ್ತಳ ಸಿಸ್ಟರ್ ಮರಿಯಮ್ಮ ಇದ್ದಿದ್ದಾಳೆ. ಮರಿಯಮ್ಮ ಮನೆಯಲ್ಲಿ ಕೂತುಕೊಂಡಿದ್ದಾಳೆ. ಯೇಸು ಸ್ವಾಮಿಯವರು ಬಂದಿದ್ದನ್ನು ನೋಡಿ ಮಾರ್ತಾ ಊಟವನ್ನು ಸಿದ್ಧ ಮಾಡಿಸ್ತಾ ಇದ್ದಾಳೆ. ಆದರೆ ಮರಿಯಮ್ಮ ಆ ಮಗಳು ಯೇಸು ಸ್ವಾಮಿಯವರು ಹೇಳುವಂತ ಮಾತುಗಳನ್ನು ಕೇಳುತ್ತಾ ಇದ್ದಾಳೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ಇಲ್ಲಿ ದೇವರು ಹೇಳುವಂತ ಮಾತೇನಂತಂದರೆ, ನಾವು ಆತನನ್ನು ಅಂಗೀಕರಿಸಿಕೊಳ್ಳಬೇಕು, ಆತನನ್ನು ನಮ್ಮ ಮನೆಗೆ ಕರೆಸಿಕೊಳ್ಳಬೇಕಂತ ಹೇಳಿ. ಈಗ ದಿವಸದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಲೋಕದಲ್ಲಿ ಎಲ್ಲರೂ ಅದು ಬೇಕು ಇದು ಬೇಕು ಅನ್ನುತ್ತಾ ಇದ್ದಾರೆ, ಲೋಕದಿರುವಂತ ಕೇಳುತ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿಯನ್ನು ತನ್ನ ಮನೆಗೆ ಕರೆದುಕೊಳ್ಳುತ್ತಾ ಇಲ್ಲ. ಅದಕ್ಕೆ ದೇವರು ಇವತ್ತು ವಾಕ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಇಲ್ಲಿ ಮಾರ್ತ ಮರಿಯಮ್ಮ ಏನ್ ಮಾಡಿದ್ದಾರೆ ಅಂದರೆ, ಯೇಸು ಸ್ವಾಮಿಯನ್ನು ತನ್ನ ಮನೆಗೆ ಕರೆದುಕೊಂಡಿದ್ದಾರೆ, ಆತನನ್ನು ಅಂಗೀಕರಿಸಿಕೊಂಡಿದ್ದಾರೆ. ಇವತ್ತು ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ಇವತ್ತು ನಾವು ಸಹ ಏನ್ ಮಾಡ್ಬೇಕಂದರೆ, ಯೇಸು ಸ್ವಾಮಿಯವರನ್ನು ನಮ್ಮ ಮನೆಗೆ ಏನ್ ಮಾಡ್ಬೇಕು? ಕರೆದುಕೊಳ್ಳಬೇಕು. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೇಸು ಇರುವ ಮನೆಯಲ್ಲಿ ಶಾಂತಿ ಸಮಾಧಾನವಿರುತ್ತದಂತೆ, ಆನಂದವಿರುತ್ತದಂತೆ. ಯೇಸು ಇರುವ ಮನೆಯಲ್ಲಿ ಆನಂದವೇ ಆನಂದವು. ಯೇಸು ಇರುವ ಮನೆಯಲ್ಲಿ ಶಾಂತಿ ಸಮಾಧಾನವು, ಅಭಿಷೇಕವು, ಆಶೀರ್ವಾದ ಅಂತ ಹೇಳುತ್ತಾ ಇದ್ದಾರೆ. ನನ್ನ ಪ್ರೀತಿ ಮತ್ತು ಸಹೋದರ ಸಹೋದರೇ, ಮಾರ್ತಮ್ಮ ಮರಿಯಮ್ಮ ಮನೆಯಲ್ಲಿ, ಅವ್ರ ಮನೆಯಲ್ಲಿ ಏನಿತ್ತು ಗೊತ್ತಂದ್ರೆ, ಕಿರಿಕಿರಿ ಇತ್ತು, ಕಟಕಟಣೆ ಇತ್ತು. ಯಾವಾಗ ಯೇಸು ಸ್ವಾಮಿಯವರು ಅವ್ರ ಮನೆಗೆ ಬಂದಾಗ ಅಲ್ಲಿ ಬಂದು ಯೇಸು ಸ್ವಾಮಿಯವರು ಕುಂತಿದಾಗ ಅವ್ರು ಹೇಳಿದಂತ ಮಾತುಗಳನ್ನ ಕೇಳುತ್ತಾ ಇದ್ದಾರೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರಿ, ಇವತ್ತು ನೀವು ಸಹ ದೇವರ ಸನ್ನಿಧಾನಕ್ಕೆ ಹೋಗುತ್ತಾ ಇದ್ದೀರಿ, ದೇವರ ಆಲಯಕ್ಕೆ ಹೋಗುತ್ತಾ ಇದ್ದೀರಿ, ಆರಾಧನೆ ಮಾಡುತ್ತಾ ಇದ್ದೀರಿ, ದೇವರ ವಾಕ್ಯ ಕೇಳುತ್ತಾ ಇದ್ದೀರಿ. ಆದರೆ ಆತನು ಹೇಳಿದಂತ ಮಾತುಗಳನ್ನು ನೀವು ಕೇಳಿಕೊಂಡು ನಡೆಯಬೇಕು. ಅದೇ ಹೇಳುತ್ತಾ ಇದ್ದರಲ್ಲಿ ದೇವರು, ನಾನು ಬಂದಿದ್ದೇನೆ, ನಿನ್ನ ಮನೆಯಲ್ಲಿ ಕೂತುಕೊಂಡಿದ್ದೇನೆ, ಆದರೆ ನಾನು ಹೇಳಿದಂತ ಮಾತು ನೀನು ಕೇಳುತ್ತಾ ಇದೆಯಾ? ಆತನು ಹೇಳಿದಂತ ಮಾತು ಕೇಳಬೇಕ್ರಿ. ಮೊಟ್ಟ ಮೊದಲು ದೇವರು ಹೇಳುತ್ತಾ ಇದ್ದಾರೆ, ಮೊಟ್ಟ ಮೊದಲು ಏನ್ ಬೇಕಂತ? ಅಂಗೀಕಾರ ಬೇಕಾಗಿದೆ. ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಳ್ಳಬೇಕು. ನಾವು ಯಾವಾಗ ಅದನ್ನು ಅಂಗೀಕರಿಸಿಕೊಳ್ಳುತ್ತೇವೋ ಆಗ ನಮ್ಮ ಮನೆಯಲ್ಲಿ ಸಮಾಧಾನವಿರುತ್ತದೆ, ಶಾಂತಿ ಇರುತ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರೇ, ಆತನ ಹೇಳಿದ ಮಾತು ಕೇಳಿಕೊಂಡು ನೋಡಿಬೇಕು. ಯಾಕಂದ್ರೆ ಒಂದು ಹಾಡಿದ್ದೆ, ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನೆಯಲ್ಲಿ ಶಾಂತಿ ಸಮಾಧಾನ. ನೋಡ್ರಿ ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ಆತನಿರಿಯ ಮನೆಯಲ್ಲಿ ಶಾಂತಿ ಇರ್ತದಂತೆ, ಸಮಾಧಾನವಿರ್ತದಂತೆ, ಮನೆಯಲ್ಲಿ ಕಿರಿಕಿರಿ ಇರಲ್ಲಂತೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ಇವತ್ತು ನಾವೇನ್ ಮಾಡ್ಬೇಕಂದ್ರೆ, ಇವತ್ತು ನಾವು ದೇವರ ಆಲಯಕ್ಕೆ ಬಂದಿದ್ದೇವೆ, ದೇವರ ಆಲಯಕ್ಕೆ ನಾವು ಹೋಗಿದ್ದೇವೆ. ಆದರೆ ಇವತ್ತು ಯೇಸು ಸ್ವಾಮಿಯನ್ನು ಕರ್ಕೊಂಡು ಬರಬೇಕು. ಯೇಸಪ್ಪ ಬನ್ನಿರಿ, ನೀವು ನಮ್ಮ ಮನೆಯಲ್ಲಿ ಬನ್ನಿರಿ, ನೀವು ನಮ್ಮ ಮನೆಯಲ್ಲಿ ಇರ್ರಿ. ನೀವು ಯಾವಾಗ ಬಂದು
ನಮ್ಮ ಮನೆಯಲ್ಲಿ ಇರುತ್ತೀರೋ ನಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ಇರುತ್ತದೆ, ಆಶೀರ್ವಾದ ಅಭಿಷೇಕವಿರುತ್ತದೆ ಅಪ್ಪ. ಮತ್ತೆ ಇಲ್ಲಿ ಇನ್ನೊಂದು ದೇವರು ಮಾತು ಹೇಳುತ್ತಾ ಇದ್ದಾರೆ. ದೇವರು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಯಾರ್ಯಾರು ಆತನ ಅಂಗೀಕರಿಸಿಕೊಂಡಿದ್ದಾರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ಆತನ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರಿ, ಯಾರು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿಕೊಳ್ಳುತ್ತಾರೋ, ಯಾರು ಯೇಸು ಸ್ವಾಮಿಯನ್ನು ತನ್ನ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೋ, ಯಾರು ಯೇಸು ಸ್ವಾಮಿಯನ್ನು ತನ್ನ ರಕ್ಷಕನಾಗಿ ಆತನನ್ನು ಅಂಗೀಕರಿಸಿಕೊಳ್ಳುತ್ತಾರೋ, ಅದೇ ಹೇಳುತ್ತಿದ್ದಾರೆ ದೇವರಿಗಂತೂ ನಾನು ಇರುವ ಮನೆಯಲ್ಲಿ ಆನಂದವಿರುತ್ತದೆ, ಸಮಾಧಾನವಿರುತ್ತದೆ, ಬೇಕಾಗಿದೆಲ್ಲ ಕೊಡುವಂತ ದೇವರು ನಾನಾಗಿದ್ದೇನೆ. ಮತ್ತೇನಂತಂದರೆ ಇನ್ನೊಂದು ಮಾತು ಹೇಳುತ್ತಾ ಇದ್ದಾರೆ ದೇವರು, ಆತನ ಮಕ್ಕಳಾಗುವ ಅಧಿಕಾರ ಕೊಡುತ್ತಾನಂತೆ. ನನ್ನ ಪ್ರೀತಿ ಮತ್ತು ಸಹೋದರ ಸಹೋದರಿ, ಈಗ ದಿವಸದಲ್ಲಿ ಬಹಳ ನೋಡ್ತಾ ಇದ್ದೇವೆ ಲೋಕದಲ್ಲಿ. ನಾವೇನು ಸಂಪಾದನೆ ಮಾಡಿದರು, ನಾವೇನು ಗಳಿಸಿದರು, ನಾವೇನು ತಂದಿಟ್ಟುಕೊಂಡಿದರು, ಆದರೆ ಎಲ್ಲವೂ ಇರ್ತಾ ಇದೆ. ಆದರೆ ಯೇಸು ಸ್ವಾಮಿ ಇಲ್ಲಲ್ಲ. ಯೇಸು ಸ್ವಾಮಿ ಇಲ್ಲದ ಹೋಗಿದರೆ ನಮ್ಮ ಬಾಳು, ನಮ್ಮ ಜೀವಿತವು, ನಮ್ಮ ಕುಟುಂಬವು ಶೂನ್ಯವಾಗಿರುತ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ನಾವೇನ್ ಮಾಡ್ಬೇಕಂದ್ರೆ ಎಲ್ಲವೂ ಲೋಕದ ಆಲೋಚನೆ ಬಿಟ್ಟುಕೊಡ್ಬೇಕು. ಎಲ್ಲವೂ ಲೋಕದ ಆಲೋಚನೆ ಬಿಟ್ಟುಕೊಟ್ಟು ಇವತ್ತು ನಾವು ಯೇಸು ಸ್ವಾಮಿಯನ್ನು ನಮ್ಮ ಮನೆಯಲ್ಲಿ ಸ್ವೀಕಾರ ಮಾಡಿಕೊಳ್ಳಬೇಕು. ಯಾವಾಗ ಮಾರ್ಥ ಮರಿಯಮ್ಮನು ಯೇಸು ಸ್ವಾಮಿ ತನ್ನ ಮನೆಯಲ್ಲಿ ತಂದುಕೊಂಡು ಇಟ್ಟುಕೊಂಡಿದ್ದಾರೋ ಆಗ ಅವರ ಕುಟುಂಬ ಬದಲಾವಾಯಿತು. ಅವ್ರ ಮನೆಯಲ್ಲಿ ಆನಂದವು, ಸಂತೋಷವು, ಅವ್ರು ಏನು ಕೇಳಿಕೊಳ್ಳೋದು, ಏನು ಬೇಡಿಕೊಳ್ಳೋದು ಅವ್ರಿಗೆಲ್ಲವೂ ಸಿಗುತ್ತಾ ಇತ್ತು. ಅವ್ರ ಕಷ್ಟಗಳೋದು, ದುಃಖಗಳೋದು, ಬಾಧೆಗಳೋದು, ಸಮಸ್ಯೆ ಎಲ್ಲ ಹೋದು. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರಿ, ಇವತ್ತು ನೀವು ಸಹ ಏನ್ ಮಾಡ್ರಂತೆ ಮಾರ್ಥ ಮರಿ ಅವರಿಗೆ ಯೇಸು ಸ್ವಾಮಿ ತನ್ನ ಮನೆಗೆ ಸ್ವೀಕಾರ ಮಾಡಿಕೊಂಡಿದ್ದಾರೋ ಅದೇ ಇವತ್ತು ನೀವು ಎಲ್ಲರೂ ಯೇಸು ಸ್ವಾಮಿಯನ್ನು ನಮ್ಮ ಮನೆಯಲ್ಲಿ ಏನ್ ಮಾಡಿಕೊಳ್ಳೋಣ, ಸ್ವೀಕಾರ ಮಾಡಿಕೊಳ್ಳೋಣ. ಆತನಿರುವ ಮನೆಯಲ್ಲಿ ಸಮಾಧಾನವಿರುತ್ತದೆ, ಅಭಿಷೇಕವಿರುತ್ತದೆ, ಆಶೀರ್ವಾದವಿರುತ್ತದೆ, ನಮ್ಮ ಕುಟುಂಬವೆಲ್ಲ ಬದಲಾಗುತ್ತವೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರಿ, ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇನ್ನೊಂದು ಮಾತು, ಎರಡನೇ ಮಾತಿಲ್ಲಿ ಅಂಗೀಕಾರ ಮಾತ್ರವಲ್ಲದೆ ಧ್ಯಾನ ಮಾಡಬೇಕು. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ಎರಡನೇ ಮಾತು ದೇವರು ಹೇಳುವಂತ ಮಾತೇನಂತಂದರೆ ಏನ್ ಮಾಡ್ಬೇಕಂತ, ದೇವರನ್ನು ನಾವು ಅಂಗೀಕರಿಸಿಕೊಂಡಿದ್ದೇವೆ, ದೇವರ ಸ್ವೀಕಾರ ಮಾಡಿಕೊಂಡಿದ್ದೇವೆ, ಆದರೆ ದೇವರ ಧ್ಯಾನ ಮಾಡಬೇಕು. ಮರಿಯಳು ಆತನ ಪಾದದ ಬಳಿಯಲ್ಲಿ ಕೂತಿದಳು, ಅಂದರೆ ಆತನ ಮಾತುಗಳನ್ನು ಪ್ರೀತಿಸಿದಳು. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ಈಗ ದಿವಸದಲ್ಲಿ ನೋಡುತ್ತಾ ಇದ್ದೇವೆ ನಾವು, ಅನೇಕ ಜನರು ಹಿಂಗ್ ಕೇಳುತ್ತಾರೆ ದೇವರ ವಾಕ್ಯಗಳನ್ನು, ಹಿಂಗ್ ಕೇಳಿ ಎಲ್ಲ ಬಿಟ್ಟು ಕೊಡುತ್ತಾ ಇದ್ದಾರೆ. ಆದರೆ ಆತನ ಹೇಳಿದ ಮಾತುಗಳನ್ನು ಕೇಳಿಕೊಂಡು ಧ್ಯಾನ ಮಾಡಬೇಕು. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ಯೇಸು ಸ್ವಾಮಿಯವರು ಬಂದು ಮರಿಯಮ್ಮರ ಮನೆಯಲ್ಲಿ ಕೂತಿದಾಗ ಆತನ ಹೇಳಿದ ಮಾತು, ಒಂದೊಂದು ಮಾತು ಕೇಳುತ್ತಾ ಇದ್ದಾರೆ, ಒಂದೊಂದು ಮಾತು ಕೇಳುತ್ತಾ ಇದ್ದಾರೆ, ಆ ಮಾತಿಗೆ ಪ್ರೀತಿ ಮಾಡುತ್ತಾ ಇದ್ದಾರೆ. ಇವತ್ತು ನಾವು ಸಹ ಅದೇ ರೀತಿಯಾಗಿ ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರ ಚರ್ಚೆಗಳಲ್ಲಿ ಅಲ್ಲಿ ಸುವಾರ್ತೆ ಹೇಳ್ತಾರೆ ಸೇವಕರು, ಆ ಹೇಳಿದಂತ ವಾಕ್ಯಗಳನ್ನು ನಾವೇನ್ ಮಾಡ್ಬೇಕ್ರಿ, ಪ್ರೀತಿಸಬೇಕು. ಆತನು ಅಕ್ಕಿಯನ್ನು ಪ್ರೀತಿಸಿದನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ಇಲ್ಲಿ ಮರಿಯಮ್ಮ ದೇವರು ಹೇಳಿದ ಮಾತುಗಳನ್ನು ಪ್ರೀತಿಸಿದಳು, ಆತನು ಅಕ್ಕಿಯನ್ನು ಪ್ರೀತಿಸಿದನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಎಷ್ಟು ಭಾಗ್ಯಕರವಾದ ಮಾತು, ಇದೆಷ್ಟು ಭಾಗ್ಯಕರವಾದ ಮಾತಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರೇ, ದೇವರು ಹೇಳಿದಂತ ಮಾತನ್ನು ಪ್ರೀತಿ ಮಾಡಿದರೆ ಆತನು ನಮ್ಮನ್ನು ಪ್ರೀತಿ ಮಾಡುವಂತ ದೇವರಾಗಿದ್ದಾನೆ. ಇವತ್ತು ನಮಗೆ ಅದು ಬೇಕು. ಈ ಲೋಕದಲ್ಲಿ ಯಾವುದಿದೆಯೋ ನಾವು ಅದರ ಮೇಲೆ ಆಶ್ಚರ್ಯ ಪಡೆದು ಆತನ ಹೇಳಿದ ಮಾತು ಕೇಳಿಕೊಂಡು ಆತನ ಮಾರ್ಗದ ನಡೆಸಬೇಕು. ನಾವು ಮತ್ತೇನ್ ಮಾಡ್ಬೇಕಂದ್ರೆ ನಾವು ಆತನ ಮಕ್ಕಳು ಸಹ ಆತನ ಮಾರ್ಗ ನಡೆಸುವವರಾಗಿರ್ಬೇಕು. ನಮ್ಮ ಕುಟುಂಬ ಆತನ ಮಾರ್ಗ ನಡಿಬೇಕು. ನನ್ನ ಪ್ರೀತಿಯ ಸಹೋದರ ಸಹೋದರಿಗೂ ದೇವರ ವಾಕ್ಯ ಕೇಳುತ್ತೀರಿ, ನೀವು ಮರೆತು ಹೋಗಬೇಡದ್ರಿ. ಈ ವಾಕ್ಯ ಕೇಳಿಕೊಂಡು ನಿಮ್ಮ ಮನೆಯಲ್ಲಿ ಹೇಳುವಂತರಾಗಿರ್ಬೇಕು. ಏನಂತಂದ್ರೆ, ಇವತ್ತು ನಾವು ದೇವರಾಲಯಕ್ಕೆ ಹೋಗಿದ್ದೇವೆ, ಅಲ್ಲಿ ಸೇವಕರು ಒಳ್ಳೆ ಮಾತು ಹೇಳಿದ್ದಾರೆ. ಮರಿಯಮ್ಮ ತನ್ನ ಯೇಸು ಸ್ವಾಮಿ ತನ್ನ ಮನೆಯಲ್ಲಿ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಯೇಸು ಸ್ವಾಮಿ ಕರೆದುಕೊಂಡು ಯೇಸು ಸ್ವಾಮಿ ಮನೆಯಲ್ಲಿ ಕೂತಿದಾಗ ಅಲ್ಲಿ ದೇವರ ವಾಕ್ಯ ಹೇಳುತ್ತಾ ಇದ್ದಾರೆ. ಹೇಳುವಂತ ಮಾತುಗಳನ್ನು ಮರಿಯಮ್ಮ ಪ್ರೀತಿ ಮಾಡಿದಳಂತೆ, ಮತ್ತು ಆತನು ಆ ಮರಿಯಮ್ಮನ್ನು ಪ್ರೀತಿಸಿದ್ದಾನೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ಇವತ್ತು ನಾವು ಸಹ ಮಾಡ್ಬೇಕಂದ್ರೆ ಈ ವಾಕ್ಯ ಕೇಳಿಕೊಂಡು ಹೋಗಿ ಅಲ್ಲಿದ್ದ ಸಹೋದರ ತಿಳಿಸಬೇಕು. ಆಗ ನಮ್ಮ ಜೀವಿತ ಬದಲಾಯ್ತವೆ, ನಮ್ಮ ಕುಟುಂಬ ಬದಲಾಗುತ್ತವೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ದೇವರು ಹೇಳುತ್ತಾ ಇದ್ದಾರೆ, ಇವತ್ತು ನೀವು ನನ್ನ ಮಾತಿಗೆ ಪ್ರೀತಿ ಮಾಡು,
ಆಗ ನಾನು ನಿನ್ನನ್ನು ಪ್ರೀತಿ ಮಾಡುತ್ತೇನೆ, ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ, ನಿನ್ನ ಜೀವಿತಗಳನ್ನು ಬದಲು ಮಾಡ್ತಿದ್ದೇವೆ. ದೇವರು ಹೇಳುತ್ತಾ ಇದ್ದಾರೆ ನನ್ನ ಪ್ರೀತಿ ಮತ್ತು ಸಹೋದರ ಸಹೋದರೇ, ದೇವರು ಈ ವಾಕ್ಯವನ್ನು ಹೇಳುತ್ತಾ ಇದ್ದಾರೆ, ನಿಮಗೋಸ್ಕರವೇ ಕೊಡುತ್ತಾ ಇದ್ದಾರೆ. ಇವತ್ತು ಈ ವಾಕ್ಯ ನಿಮ್ಗೆ ಆಶೀರ್ವಾದ ಮಾಡಲಿ, ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಲಿ. ಇವತ್ತು ಮಾರ್ತಾ ಮರಿಯಮ್ಮನ ಕುಟುಂಬ ಆಶೀರ್ವಾದ ಮಾಡಿ ದೇವರು ಈ ವಾಕ್ಯ ಯಾರು ಕೇಳುತ್ತಾ ಇದ್ದೀರೋ ಇವತ್ತು ದೇವರು ನಿಮ್ಮ ಕುಟುಂಬನ ಆಶೀರ್ವಾದ ಮಾಡುತ್ತಾ ಇದ್ದಾರೆ. ನನ್ನ ಪ್ರೀತಿಯ ಸಹೋದರ ಮಾತು ಕೇಳುತ್ತಾ ಇದ್ದೀರಿ, ಮರ್ತು ಹೋಗಬೇಡ್ರಿ. ಇದು ನಿಮ್ಮ ಮೈಂಡ್ನಲ್ಲಿ ಹೃದಯದಲ್ಲಿ ಇಟ್ಟುಕೊಳ್ಳ್ರಿ. ಈ ವಾಕ್ಯವನ್ನು ಕೇಳಿಕೊಂಡು ಎಲ್ಲಿ ಹೋಗಿದರೆ ಅಲ್ಲಿ ನೀವು ದೇವರ ವಾಕ್ಯವನ್ನು ಪ್ರೀತಿ ಮಾಡ್ರಿ. ದೇವರು ನಿಮ್ಮ ಪ್ರೀತಿ ಮಾಡಿ ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದೇನೆ. ದೇವರು ನಿಮ್ಮನ್ನು ಕೊಟ್ಟು ಆಶೀರ್ವಾದ ಮಾಡಲಿ ಬೇಡುತ್ತಲಿದ್ದೇನೆ. ಆಮೇನ್, ಹಲ್ಲೆಲೂಯಾ. ದೇವರು ನಿಮ್ಮನ್ನು ಕೊಟ್ಟು ಆಶೀರ್ವಾದ ಬೇಡುತ್ತೇನೆ. ಮತ್ತಿನ್ನೊಂದು ಮಾತೇನಂತಂದ್ರೆ, ಮೂರನೇ ಮಾತು, ಧ್ಯಾನದ ಜೊತೆಗೆ ಸಮರ್ಪಣೆ ಬೇಕು. ನನ್ನ ಪ್ರೀತಿ ಮತ್ತು ಸಹೋದರ ಸಹೋದರೇ, ಎಲ್ಲ ದೇವರು ಹೇಳುತ್ತಾ ಇದ್ದಾರೆ ಇನ್ನೊಂದು ಮಾತು, ಯೇಸು ಸ್ವಾಮಿ ಸ್ವೀಕಾರ ಮಾಡಿಕೊಂಡಿದ್ದೀರಿ ಮತ್ತು ಧ್ಯಾನ ಮಾಡುತ್ತಾ ಇದ್ದೀರಿ, ಆದರೆ ಸಮರ್ಪಣೆ ಬೇಕು. ಸಮರ್ಪಣೆ ಅಂದರೆ ಏನು? ದೇವರು ಹೇಳುತ್ತಾ ಇದ್ದಾರೆ, ನಿನ್ನ ಹೃದಯವನ್ನು ಏನ್ ಮಾಡು, ದೇವರಿಗೆ ಒಪ್ಪಿಸು. ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿ 23ನೇ ಅಧ್ಯಾಯ 26ನೇ ವಚನದಲ್ಲಿ ಇದೆ ಮಾತು ಏನಂತ, ನಿನ್ನ ಹೃದಯವನ್ನು ಯಾರಿಗಂತ, ದೇವರಿಗೆ ಸಮರ್ಪಣೆ ಮಾಡು. ಯಾವಾಗ ನೀನು ನಿನ್ನ ಜೀವಮಾನವೆಲ್ಲವನ್ನು ನೀನು ದೇವರಿಗೆ ಸಮರ್ಪಣೆ ಮಾಡುತ್ತೀಯೋ ಅವಾಗ ದೇವರೇನು ಹೇಳ್ತಾರೆ ಅಂತಂದ್ರೆ, ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ, ನಿನ್ನ ಅಭಿಷೇಕ ಮಾಡುತ್ತೇನೆ, ನಿನಗೆ ಏನ್ ಬೇಕಾಗಿದೆ ಎಲ್ಲವನ್ನು ಕೊಡುತ್ತೇನೆ, ನಾನು ನಿನ್ನನ್ನು ನಿನ್ನ ಕೈಗಳು ಹಿಡಿದು ನನ್ನ ಮಾರ್ಗದಲ್ಲಿ ನಡೆಸಿದ್ದೇನೆ, ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡುತ್ತೇನೆ. ನನ್ನ ಪ್ರೀತಿ ಮತ್ತು ಸಹೋದರ, ದೇವರಿಗೆ ಹೇಳೋದು ಒಂದೇ ಮಾತು, ನಿನ್ನ ಹೃದಯವನ್ನು ದೇವರಿಗೆ ಸಮರ್ಪಣೆ ಮಾಡು. ನೀನು ಯಾವಾಗ ದೇವರಿಗೆ ಸಮರ್ಪಣೆ ಮಾಡುತ್ತೀಯೋ ಆಗ ದೇವರು ನಿನ್ನ ಆಶೀರ್ವಾದ ಮಾಡುವಂತರಾಗಿದ್ದಾರೆ, ನಿನ್ನ ಅಭಿಷೇಕ ಮಾಡುವಂತರಾಗಿದ್ದಾರೆ, ನಿನ್ನ ಕುಟುಂಬವನ್ನು ಜೀವಿತ ಬದಲ ಮಾಡುವಂತ ದೇವರಾಗಿದೆ, ನಿನ್ನ ಕಷ್ಟಗಳು ಬಿಡಿಸುವಂತ ದೇವರಾಗಿದ್ದಾರೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರಿ, ದೇವರು ಹೇಳುವಂತ ಮಾತು ಒಂದೇ ಒಂದು, ನೀನೇನ್ ಮಾಡಂತಂದರೆ ನಿನ್ನ ಹೃದಯವನ್ನು ಸಮರ್ಪಣೆ ಮಾಡು. ಯಾವಾಗ ನೀನು ಸಮರ್ಪಣೆ ಮಾಡುತ್ತೀಯೋ, ಯಾವಾಗ ನೀನು ನಿನ್ನ ಜೀವವನ್ನು ದೇವರ ಕೈಯಲ್ಲಿ ಒಪ್ಪಿಸ್ತೀಯೋ ಆಗ ದೇವರು ಹೇಳುತ್ತಾ ಇದ್ದಾರೆ, ನಾನು ಇವತ್ತಲ್ಲಿ ಹಿಡಿದು ನಿನ್ನ ಕೈಗಳು ಹಿಡಿದು ನಾನು ನಿನ್ನ ನಡೆಸುತ್ತೇನೆ. ಹಲ್ಲೆಲೂಯಾ, ಆಮೆನ್. ನನ್ನ ಪ್ರೀತಿಯ ಸಹೋದರ ಸಹೋದರಿ, ದೇವರಿಗೆ ಕೇಳುವುದು ಒಂದೇ ಮಾತು, ಒಂದೇ ಒಂದು ಕೇಳುತ್ತಾ ಇದ್ರೆ ಏನಂತಂದ್ರೆ, ಇವತ್ತು ನೀನು ಸಮರ್ಪಣೆ ಆಗು. ನೀನು ಎಂದು ಸಮರ್ಪಣೆ ಆಗುತ್ತೀಯೋ ಅಂದಿನಿಂದ ನಿನ್ನ ಜೀವಿತದಲ್ಲಿ ಒಂದೊಂದು ನಿನ್ನ ಜೀವಿತವನ್ನು ಬದಲಾಗುತ್ತದೆ, ನಿನ್ನ ಜೀವಿತದಲ್ಲಿ ಬದಲಾಗುತ್ತದೆ. ಒಂದೊಂದು ದೇವರನ್ನು ಅಭಿಷೇಕ ಆಶೀರ್ವಾದ ಮಾಡಿ ನಡೆಸುವಂತ ದೇವರಾಗಿದ್ದಾರೆ, ಬೇಕಾಗಿದ್ದನ್ನ ಕೊಡುವಂತ ದೇವರಾಗಿದ್ದಾರೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರಿ, ದೇವರು ಹೇಳಿದಂತ ಮಾತಿಗೆ ಯಾರು ಕೇಳಿಕೊಂಡು ನಡೀತೀರೋ ನಿಮ್ಮ ದೇವರ ಆಶೀರ್ವಾದ ಮಾಡುವಂತರಾಗಿದ್ದಾರೆ, ನಿನ್ನ ಅಭಿಷೇಕ ಮಾಡುವಂತ ದೇವರಾಗಿದ್ದಾರೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರಿ, ದೇವರು ಹೇಳುತ್ತಾ ಇದ್ದಾರೆ ಅಂತಂದ್ರೆ, 3 ಮಾತು ಹೇಳಿದ್ರೆ, ಮೊಟ್ಟ ಮೊದಲನೇದು ಅಂಗೀಕಾರ ಬೇಕಾಗಿದೆ, ಎರಡನೇದು ಅಂಗೀಕಾರ ಮಾತ್ರದಲ್ಲಿ ಧ್ಯಾನ ಮಾಡಬೇಕು, ಮೂರನೇದು ಧ್ಯಾನದ ಜೊತೆಗೆ ಸಮರ್ಪಣೆ ಬೇಕು. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರಿ, ಇವತ್ತು ನೀವು ಪ್ರತಿಯೊಂದು ಮಕ್ಕಳು ಏನ್ ಮಾಡ್ಬೇಕಂತಂದ್ರೆ, ನಾವು ಇವತ್ತು ಯೇಸು ಸ್ವಾಮಿ ಅವರನ್ನು ನಮ್ಮ ಮನೆಯಲ್ಲಿ ಸ್ವೀಕಾರ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣ, ನಾವು ಯೇಸು ಸ್ವಾಮಿ ತಗೊಂಡು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳೋಣ. ಯಾಕಂದ್ರೆ ಯೇಸು ಸ್ವಾಮಿ ಮಾತು ಹೇಳುತ್ತಾ ಇದ್ದಾರೆ, ಯೇಸು ಇರುವ ಮನೆಯಲ್ಲಿ ಆನಂದವೂ ಸಂತೋಷವಿರುತ್ತದೆ. ಅವ್ರ ಕುಟುಂಬದಲ್ಲಿ ಬಹಳ ಆನಂದವಾಗಿ ಬಾಳುವಂತ ಅಭಿಷೇಕ ಆಶೀರ್ವಾದ ಮಾಡುವಂತ ದೇವರಾಗಿದ್ದಾರೆ. ನನ್ನ ಪ್ರೀತಿ ಮತ್ತು ಸಹೋದರ ಸಹೋದರೇ, ಇಲ್ಲಿ ನಾವು ನೋಡಿದಾಗ ಮಾರ್ತಾ ಮರಿಯಳು ಆನಂದವಾಗಿ ಸಂತೋಷವಾಗಿ ಬಾಳುತ್ತಿದ್ದರು, ಅವರು ಜೀವಿಸ್ತಾ ಇದ್ದಿದ್ದರು. ನನ್ನ ಪ್ರೀತಿ ಮತ್ತು ಸಹೋದರ, ಇವತ್ತು ನಾವು ಸಹ ಅದೇ ರೀತಿ ಬಾಳಬೇಕು, ಸಂತೋಷ ಜೀವಿಸಬೇಕಾದರೆ ಇವತ್ತು ನಾವು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ಯಾವಾಗ ನಾವು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿಕೊಂಡು ನಡೀತೇವೋ ಅವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಅಭಿಷೇಕ ಮಾಡಿ ಆತ ನಡೆಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನನ್ನ ಪ್ರೀತಿ ಮತ್ತು ಸಹೋದರ ಸಹೋದರಿ, ಎಲ್ಲಿವರೆಗೆ ಕೂತಿಕೊಂಡು ನೀವು ದೇವರ ಮಾತು ಕೇಳಿದಿರಿ, ದೇವರು ನಿಮ್ಮನ್ನು ನಿಮ್ಮ ಕುಟುಂಬನ ಆಶೀರ್ವಾದ ಮಾಡಿ, ಈ ವಾಕ್ಯವು ನಿಮ್ಮ ಆತ್ಮಲ್ಲಬೇಕಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಯೇಸು ಸ್ವಾಮಿ ದೇವರಲ್ಲಿ ಬೇಡಿಕೊಳ್ಳುತ್ತಲಿದ್ದೇನೆ. ಆಮೆನ್. ಜೈ ಕ್ರಿಸ್ಟ್, ಪ್ರೈಸ್ ದ ಲಾರ್ಡ್.